ನಿಮ್ಮಂತಹ ಸಾಮಾನ್ಯರ ಆಸೆಗಳಿಗೆ ರೆಕ್ಕೆ ಕಟ್ಟೋ ಅವಕಾಶವನ್ನು ನೀಡುತ್ತಿದ್ದಾರೆ ಬಿಗ್ ಬಾಸ್. ಬಿಗ್ ಬಾಸ್ ಸೀಸನ್ 13ಕ್ಕೆ ಆಡಿಷನ್ ಕರೆದರೆ ನಾವೊಂದು ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಅದನ್ನ ಏನಾದ್ರೂ ಕರೆಕ್ಟ್ ಆಗಿ ನೀವು ಅನುಸರಿಸಿಕೊಂಡು ಹೋದ್ರೆ ಡೆಫಿನೆಟ್ಲಿ ಈ ಸಲ ಬಿಗ್ ಬಾಸ್ ಸೀಸನ್ 13ಕ್ಕೆ ನೀವಂದ್ರೂ ಕಂಟೆಸ್ಟೆಂಟ್ ಆಗೋಂದ್ರು 100% ಅಂತ ಹೇಳಕ್ ಇಷ್ಟಪಡ್ತೀನಿ. ನಾ ಕೆಲವು ಮಂದಿ ಕೆಲವು ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ ರೀ. ಯಾವುದೇ ಕಾರಣಕ್ಕೂ ಓಪನ್ ಆದ ಕೂಡಲೇ ನನ್ನ ಕೈ ಮುಗಿತೀನಿ, ನನ್ನ ಕಾಲು ಮುಗಿತೀನಿ, ನನ್ನ ತಗೋರಿ, ನನ್ನ ಕಡೆ ಟ್ಯಾಲೆಂಟ್ ಐತಿ, ನಾ ಡ್ಯಾನ್ಸ್ ಮಾಡ್ತೀನಿ, ನಾ ಫೈಟಿಂಗ್ ಮಾಡ್ತೀನಿ, ನಾ ಕುಣದೆ ಆಡ್ತೀನಿ, ಹೊಯ್ಕೋತೀನಿ, ಈ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಬಿಗ್ ಬಾಸ್ಗೆ ನಾನು ಯಾಕೆ ಹೋಗ್ಬೇಕು, ನನ್ನಲ್ಲಿ ಅಂಥ ಅರ್ಹತೆ ಏನಿದೆ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಆಮೇಲೆ ಬಿಗ್ ಬಾಸ್ಗೆ ಹೋದಾಗ ಬರೀ ಟಾಸ್ಕ್ ಆಡ್ತೀನೋ ಅಥವಾ ಬರೀ ಬಿಗ್ ಬಾಸ್ ಕಪ್ ಎಬ್ಸ್ಕೊಂಡ್ ಬರ್ತೀನಿ ಅಂತ ಎಲ್ಲರೂ ಡೊಂಗಿ ಹೊಡಿತಾರೆ. ಬಟ್ ಅದಕ್ಕೆ ನನ್ನ ಕಡೆ ಏನು ಅರ್ಹತೆ ಐತಿ, ಬಿಗ್ ಬಾಸ್ ಕಪ್ನ ಎಬ್ಸ್ಕೊಂಡ್ ಬರ್ತೀನಿ, ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನಮ್ಮ ಜನ. ಒಂದೇ ಮಾತು ಹೇಳ್ತೀನಿ, ಅದೇ ಕಾರಣಕ್ಕೂ ಡ್ರಾಮಾ ಬೇಡ, ನಾಟಕ ಬೇಡ, ಸ್ಕ್ರಿಪ್ಟ್ ಅಂತೂ ಬರ್ಯಾಕೆ ಹೋಗ್ಬಿಡ್ರಿ. ನೀವು ಹೆಂಗದ್ರೆ ಹೆಂಗೆ ಬರ್ರಿ. ನಾರ್ಮಲ್ ನೀವು ಹೆಂಗೆ ಮಾತಾಡ್ತೀರಿ, ನೀವು ಫ್ರೆಂಡ್ಸ್ ಜೊತೆ ಹೆಂಗೆ ಬಾಲೆ ಉತ್ಪಳ ಮಗನಿಗೆ ಬೈತಿಲ್ಲ, ನಾರ್ಮಲಿ ಅದೇ ಥರ ಮಾತಾಡ್ರಿ. ಫ್ರೆಂಡ್ಸ್ ಜೊತೆ ಮಾತಾಡ್ತೀರಿ, ಅವನ ಜೊತೆ ಹೆಂಗೆ ಮಾತಾಡ್ತೀವಿ, ಬೇವಾ ರೊಟ್ಟಿ ಕೊಡ್ಬೇ ಎಷ್ಟೊತ್ತಾತಿ ಇಲ್ಲಿ ನೋಡ್ಕೊಂಡು ಕುಂತೇನಿ ಟಿವಿ, ರೊಟ್ಟಿನ ಬರತ್ತಿಲ್ಲ, ಹೆಂಗೆ ಮಾತಾಡ್ತಿರಲ್ಲ ನಾರ್ಮಲ್ ಮನ್ಯಾಗ ಹೆಂಗೆ ಮಾತಾಡ್ತೀರಿ, ನೀವು ಫ್ರೆಂಡ್ಸ್ ಜೊತೆ ಹೆಂಗೆ ಮಾತಾಡ್ತೀರಿ, ಅದೇ ಥರ ಈ 3 ನಿಮಿಷ ವಿಡಿಯೋದಾಗ ನೀವು ನಿಮ್ಮನ್ನು ನೀವು ತೋರಿಸ್ಕೊಡ್ಬೇಕು, ಮಾತ್ರ ನೀವು ಸೆಲೆಕ್ಟ್ ಆಗ್ತೀರಿ. ಅದೇ ಕಾರಣಕ್ಕೂ ಹುಚ್ಚರ್ಗತ್ತೆ ಜಿಮ್ಗೆ ಹೋದ್ನೆ, ದೊಡ್ಡ ವಿಡಿಯೋ ಮಾಡಿದ್ನ, ಡ್ರೋನ್ ಶಾಟ್ ಕೊಡ್ನೆ, ಹಂಗೆ ಹಿಂಗೆ ಏನು ಬೇಡ. ನಿಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ಮಾತ್ರ ನಿಮ್ಮ ಬಿಗ್ ಬಾಸ್ ಸೀಸನ್ 13ಕ್ಕೆ ಒಳಗೆ ಬರಾಕ ಒಂದು ಅವಕಾಶ ಐತಿ. ಅದೇ ಕಾರಣಕ್ಕೂ ಹುಚ್ಚರ್ಗತ್ತೆ ಮಾಡಕ್ಕೆ ಹೋಗ್ಬೇಡ್ರಿ. ಸೊ